ಇನ್ನೇನು ಸ್ಕೂಲು ಕಾಲೇಜು ಸ್ಟಾರ್ಟ್ ಆಗ್ತಾ ಬರ್ತಾ ಇದೆ. ಯಪ್ಪ ಏನು ಮಾಡಲಿ, ಓದೋಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ. ಅಕಸ್ಮಾತ್ ಓದೋಕ್ಕೆ ಕೂತ್ಕೊಂಡು ಪುಸ್ತಕ ಇಟ್ಕೊಂಡ್ರೆ ಸಾಕು ನಿದ್ದೆ ಬರುತ್ತೆ. ಒಂದು 10 ನಿಮಿಷ ಫೋನ್ ನೋಡೋಣ ಅಂದರೆ 1-2 ಗಂಟೆ ಅದರಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಏನಪ್ಪ ಮಾಡೋದು ಎಂಬುದು ಪ್ರತಿಯೊಬ್ಬ ವಿದ್ಯಾರ್ಥಿನ ಅಳಲು ಇದಾಗಿದೆ. ವೀಕ್ಷಕರೇ, ಈ ವಿಡಿಯೋದಲ್ಲಿ 2 ವಿಚಾರ ನಾನು ನಿಮಗೆ ಇಲ್ಲಿ ತಿಳಿಸ್ತಾ ಇದ್ದೀನಿ. ತಿಳ್ಕೊಂಡ್ಮೇಲೆ ನೀವು ನಿಮ್ಮ ಲೈಫ್ನ 1 ಸೆಕೆಂಡು ಕೂಡ ವೇಸ್ಟ್ ಮಾಡ್ಕೊಳಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಅದರಲ್ಲಿ ಫಸ್ಟ್ ಬಂದುಬಿಟ್ಟು ನಿಮ್ಮ ತಂದೆ ತಾಯಿ. ನೀವು ಓದೋಕ್ಕೆ ಕೂತ್ಕೊತೀರಲ್ಲ, ಆಗ ನಿಮಗೆ ನಿದ್ದೆ ಬರುತ್ತೆ. ಆಗ ಜಸ್ಟ್ 1 ನಿಮಿಷ ನೀವು ನಿಮ್ಮ ರೂಮ್ನಲ್ಲಿರುವ ಕಿಟಕಿನ ತೆಗೆದುಕೊಂಡು ಓಪನ್ ಮಾಡಿ ನೋಡಿ. ಹೊರಗಡೆ ಬಿಸಿಲು ಇದೆಯಾ ಅಂತ ನೋಡಿ. ಬಿಸಿಲು ಇದ್ದರೆ 1 ಸೆಕೆಂಡ್ ಯೋಚನೆ ಮಾಡಿ, ನಿಮ್ಮ ತಂದೆಯೂ ಸಹ ಈ ಬಿಸಿಲಲ್ಲಿ ಕೆಲಸ ಮಾಡ್ತಾ ಇರಬಹುದು. ಯಾರಿಗೋಸ್ಕರ ಈ ಸಂಪಾದನೆ ಮಾಡುತ್ತಿದ್ದಾರೆ ಎಂದು ಸ್ವಲ್ಪ ಯೋಚನೆ ಮಾಡುತ್ತಿದ್ದಾರಾ? ಯಾರಿಗಾಗಿ ಎಂದರೆ ನಿಮಗಾಗಿ, ನಿಮ್ಮ ಬಟ್ಟೆಗಾಗಿ, ನಿಮ್ಮ ಫೀಸ್ಗಾಗಿ, ನಿಮ್ಮ ಊಟಕ್ಕಾಗಿ ಕಣ್ರಿ. ಅವರು ಅಷ್ಟೆಲ್ಲ ಕಷ್ಟಪಟ್ಟು ನಿಮ್ಮನ್ನು ಯಾಕೆ ಓದಿಸ್ತಾ ಇದ್ದಾರೆ? ನೀವೇ ಯೋಚನೆ ಮಾಡಿ. ಮಳೆ, ಬಿಸಿಲು, ಚಳಿ ಏನನ್ನೂ ನೋಡದೆ ನನ್ನ ಮಗ ಅಥವಾ ನನ್ನ ಮಗಳು ಎಂದು ಒದ್ದಾಡ್ತಿದ್ದಾರೆ. ನಿದ್ದೆ ಹೇಗೆ ಬರುತ್ತೆ ಹೇಳಿ? ಅಕಸ್ಮಾತ್ ನಿದ್ದೆ ಬಂದರೂ ಅವ್ರ ಕಷ್ಟ ನಿಮಗೆ ಅರ್ಥ ಆಗಿಲ್ಲ ಅಂತ ಅರ್ಥ. ನೋಡು, ಇನ್ನೂ ಟೈಮ್ ಇದೆ, ಇವತ್ತೇ ಈಗಲೇ ಎದ್ದೇಳು ಸಾಕು. ಇಷ್ಟು ದಿನ ಆಗಿದ್ದಾಯಿತು. ಇನ್ಮೇಲೆ ನೀನು ಓದು. ಖಂಡಿತವಾಗ್ಲೂ ನೀನು ಏನಾದರೂ ಒಂದು ಸಾಧನೆ ಮಾಡ್ತೀಯ. ನಿಮ್ಮ ತಂದೆ ತಾಯಿಯ ಕಷ್ಟಕ್ಕೆ ನೀನು ನ್ಯಾಯ ಕೊಡು. ಅವರ ಕಷ್ಟ ತ್ಯಾಗದ ಮುಂದೆ ಯಾವುದೂ ಇಲ್ಲ. ಅವರ ಕಷ್ಟ ಗೊತ್ತಾದಾಗ ಖಂಡಿತವಾಗ್ಲೂ ಓದೋಕ್ಕೆ ಕಷ್ಟ ಆಗಲ್ಲ. ಇನ್ನು 2ನೇದಾಗಿ ಫ್ರೆಂಡ್ಸ್, ಮೊಬೈಲ್, ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಇವೆಲ್ಲ ನಿಮ್ಮ ಓದಿಗೆ ದೊಡ್ಡ ಡಿಸ್ಟರ್ಬೆನ್ಸ್ ಕಣ್ರಿ. ನೀವು ಯಾವಾಗ ಅರ್ಥ ಮಾಡ್ಕೊತೀರ ಆಗ ನಿಮಗೆ ಓದೋ ಮಜಾನೇ ಏನು ಅಂತ ಗೊತ್ತಾಗುತ್ತೆ. ಮೊದಲು ಈ ಫೋನ್ನ ಫಸ್ಟು ನೀವು ದೂರ ಮಾಡಿ. ನೀವು ಅನ್ಕೊಬೋದು, ಫೋನ್ ದೂರ ಮಾಡಿದರೆ ಈಗ ನಿಮ್ಮ ವಿಡಿಯೋ ಹೇಗೆ ನೋಡ್ತಿದ್ದೀವಿ ಅಂತ ಅನ್ಕೊಬೋದು. ಆದರೆ ಕೆಲವೊಂದು ಒಳ್ಳೆಯ ವಿಚಾರಗಳನ್ನು ಮಾತ್ರ ಅಳವಡಿಸ್ಕೊಳ್ಬೇಕು. ಅಟ್ಲೀಸ್ಟ್ ಎಕ್ಸಾಮ್ ಮುಗಿಯೋವರೆಗಾದ್ರೂ ನೀವು ಇನ್ಸ್ಟಾ, ಫೇಸ್ಬುಕ್, ವಾಟ್ಸಪ್ನ ಕಡಿಮೆ ಯೂಸ್ ಮಾಡಿ. ಇವತ್ತಿನ ದಿನಗಳಲ್ಲಿ ಮೊಬೈಲ್ ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ಗೊತ್ತಿದೆ. ಏನಕ್ಕೆ ಬಳಸಬೇಕು, ಯಾವುದಕ್ಕೆ ಬಳಸಬೇಕು ಎನ್ನುವುದು ಸರಿಯಾದ ಕ್ರಮ ಗೊತ್ತಿದ್ರೆ ಸಾಕು. ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ಇವುಗಳಿಂದ ಹಾಳು ಮಾಡ್ಕೋಬೇಡಿ. ನಂತರ ಫ್ರೆಂಡ್ಸ್ ಮುಖ್ಯ, ಇಲ್ಲ ಅಂತ ಹೇಳಲ್ಲ. ಒಬ್ಬ ಉತ್ತಮ ಗೆಳೆಯ 100 ಪುಸ್ತಕಕ್ಕೆ ಸಮ ಎಂದು ಹೇಳ್ತಾರೆ. ಲೈಬ್ರರಿಗೆ ಹೋಗೋ ಫ್ರೆಂಡ್ಸು ಇರ್ತಾರೆ ಅಥವಾ ಇನ್ನೆಲ್ಲೋ ಹೋಗೋ ಫ್ರೆಂಡ್ಸು ಇರ್ತಾರೆ. ಆದಷ್ಟು ನಾವು ಲೈಬ್ರರಿಗೆ ಹೋಗೋ ಫ್ರೆಂಡ್ಸನ್ನೇ ಆಯ್ಕೆ ಮಾಡಬೇಕು. ಲೈಫಲ್ಲಿ ಎಂಜಾಯ್ ಮಾಡೋದು ಇದ್ದೇ ಇರುತ್ತೆ. ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ. ಆ ಲೈಫು ಯಾವಾಗಲೂ ಗೋಲ್ಡ್ ಥರನೇ ಇರಬೇಕು. ಈ 2 ವಿಚಾರಗಳನ್ನು ನಿಮ್ಮ ತಲೆಯಲ್ಲಿಟ್ಕೊಂಡು ನಿಮ್ಮ ಎಜುಕೇಷನನ್ನು ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು.